ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಂದನ ವಿಜಯ್ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆಲ್ ಆರ್ ಗುಡ್. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಈ ದಿನನ ತುಂಬ ಹೆಲ್ದಿಯಾಗಿ ಆ್ಯಂಡ್ ತುಂಬ ಹ್ಯಾಪಿಯಾಗಿ ಸ್ಟಾರ್ಟ್ ಮಾಡೋಣ. ಇವತ್ತಿನ ಮಾರ್ನಿಂಗ್ ಡ್ರಿಂಕ್ ತುಂಬಾ ಸ್ಪೆಷಲ್ ಆ್ಯಂಡ್ ತುಂಬಾ ಹೆಲ್ದಿ ಅಂತಲೇ ಹೇಳ್ಬೋದು. ಬಾಳೆ ದಿಂಡಿನ ಜ್ಯೂಸ್ ಅಥವಾ ಬನಾನಾ ಸ್ಟೆಮ್ ಜ್ಯೂಸ್ನ ನಾನು ಇವತ್ತು ಮಾಡ್ಕೊತಾ ಇದ್ದೀನಿ ಮಾರ್ನಿಂಗ್ ಡ್ರಿಂಕ್ಗೆ. ಫ್ರೆಶ್ ಆಗಿ ಕಟ್ ಮಾಡಿರುವಂಥದ್ದು. ಇದು ನಮ್ಮ ಮರದಲ್ಲಿ, ನಮ್ಮ ಮನೆ ಹಿಂದೆ ಮರ ಇದೆ ಅಲ್ವಾ, ಅದು ನಮ್ಮ ಚಿಕ್ಕಮ್ಮ ಹಾಕಿರೋದು. ಸೊ ಆ ಮರನ ಕಟ್ ಮಾಡಿದ್ವಿ ಬೆಳಗ್ಗೆ, ಅದರದ್ದು ನಾನು ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಫ್ರೆಶ್ ಆಗಿ ಅವಾಗಿಂದ ಅವಾಗನೇ ಕಟ್ ಮಾಡ್ಕೊಂಡು ಯೂಸ್ ಮಾಡಿದ್ರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಸಿಗುತ್ತೆ ನಮಗೆ. ಒಂದು ವೇಳೆ ಫ್ರೆಶ್ ಆಗಿರೋದು ಸಿಗಲಿಲ್ಲ ಅಂದರೂ ಕೂಡ ಮಾರ್ಕೆಟಲ್ಲಿ ಅವೈಲೇಬಲ್ ಇರುತ್ತೆ, ತರಕಾರಿ ಮಾರ್ಕೆಟಲ್ಲಿ. ಸೊ ಅಲ್ಲಿಂದ ಕೂಡ ತೊಗೊಂಡು ಬಂದು ನೀವು ಮಾಡ್ಕೋಬೋದು. ಇದನ್ನು 3 ಸಲ ನೀರು ಚೇಂಜ್ ಮಾಡಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ತೊಳೆಯೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಕ್ಲೀನ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ 1/4 ಲೀಟ್ರು ಅಥವಾ 250 ml ಅಷ್ಟು ಮೊಸರನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ನಾನು ಯೂಸ್ ಮಾಡೋದು ಮಿಲ್ಕಿ ಮಿಸ್ಟ್, ನೀವು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಇದಕ್ಕೆ 1/4 ಲೀಟ್ರಷ್ಟು ಮೊಸರು ಹಾಕೋತಿದ್ದೀನಿ. ನಾನು ಮಾಡ್ತಿರೋದು ಒಬ್ರಿಗೆ ಆಗೋಷ್ಟು ಮಾತ್ರ, ನನಗೊಬ್ಳಿಗೆ ಮಾಡ್ಕೊತಾ ಇರೋಂಥ ಜ್ಯೂಸ್ ಇದು. ಇದಕ್ಕೆ ಒಂದು ಸೌತೆಕಾಯಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೌತೆಕಾಯಿ ಹಾಕೋದ್ರಿಂದ ತುಂಬ ತಂಪಾಗಿರುತ್ತೆ. ಇದಕ್ಕೆ ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು ಪಿಂಕ್ ಸಾಲ್ಟ್ನ ಯೂಸ್ ಮಾಡ್ತಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಪೆಪ್ಪರ್ ಪೌಡರ್ ಹಾಕ್ಕೊಂಡ್ರೆ ಖಾರ ಅನ್ಸಲ್ವಾ ಅಂತ ನೀವು ಕೇಳ್ಬೋದು. ಬ್ಯಾಲೆನ್ಸ್ ಮಾಡುತ್ತೆ ಟೇಸ್ಟ್ನ, ಖಾರ ಅಂತ ಅನ್ಸಲ್ಲ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸೇಮ್ ಮಸಾಲ ಮಜ್ಜಿಗೆ ಥರನೇ ಇರುತ್ತೆ. ಇದಕ್ಕೆ ನೀವು ಬೇಕಿದ್ರೆ ಸ್ವಲ್ಪ ಜಿಂಜರ್ನ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಇದಕ್ಕೆ ಇಷ್ಟು ಮಾತ್ರನೇ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ನೀರಿನ ಅಳತೆ ನೋಡಿಕೊಂಡು ರುಬ್ಕೊಳ್ಳಿ. ತುಂಬ ತೆಳುವಾಗಿದ್ದರೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಸ್ವಲ್ಪ ಮೀಡಿಯಮ್ ಕ್ವಾಂಟಿಟಿನಲ್ಲಿ, ಈ ಕಡೆ ತುಂಬ ತೆಳುನೂ ಬೇಡ, ತುಂಬ ಗಟ್ಟಿನೂ ಬೇಡ, ಆ ರೀತಿ ಕ್ವಾಂಟಿಟಿನಲ್ಲಿ ಇದನ್ನು ರುಬ್ಕೋಬೇಕಾಗತ್ತೆ. ಇವಾಗ ಇದನ್ನು ಸ್ಟೇನ್ ಮಾಡ್ತಿದ್ದೀನಿ. ಸ್ಟೇನ್ ಮಾಡೋದು ತುಂಬ ಈಸಿ. ಈ ರೀತಿ ಒಂದು ಸ್ಪೂನ್ನ ಸಹಾಯದಿಂದ ಸ್ಟೇನ್ ಮಾಡಿಕೊಂಡ್ರೆ ಬೇಗ ಸ್ಟೇನ್ ಮಾಡ್ಕೊಂಡು ಬಿಡ್ಬೋದು. ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಇರೋರಿಗೆ, ಶುಗರ್ ಹೈ ಆಗಿರೋರಿಗೆ, BP ಇರೋವಂಥವ್ರಿಗೆ, ಸ್ಕಿನ್ ಪ್ರಾಬ್ಲಮ್ಸ್ ಜಾಸ್ತಿ ಇರೋವಂಥವ್ರಿಗೆ, ಹೀಗೆ ನಾನಾ ಥರವಾದ ಕಾಯಿಲೆಗಳಿರೋರಿಗೆ ಆ್ಯಂಡ್ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಹೆಲ್ಪ್ಫುಲ್ ಆದಂಥ ಒಂದು ಹೋಮ್ ರೆಮಿಡಿ ಅಂತ ಕೂಡ ಇದನ್ನು ಹೇಳ್ಬೋದು. ಸಾಕಷ್ಟು ಲಾಟ್ ಆಫ್ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಒಂದು ಡ್ರಿಂಕ್ ಅಂತಲೇ ಹೇಳ್ಬೋದು. ಇದನ್ನು ಪಲ್ಯ ಕೂಡ ಮಾಡಿ ತಿಂತಾರೆ, ಪಲ್ಯ ಕೂಡ ಮಾಡ್ಬೋದು. ಬಟ್ ಅದು ಸ್ವಲ್ಪ ಹೀಟ್ ಆಗುತ್ತೆ, ಹಾಗೆ ಅದರಲ್ಲೇ ನಾರು ಜೊತೆಯಲ್ಲೇ ಬೇಯಿಸೋದ್ರಿಂದ ಸೊ ಹೀಟ್ ಆಗುತ್ತೆ. ಈ ಥರ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ನಾವೆಲ್ಲನೂ ಅದನ್ನು ರಿಮೂವ್ ಮಾಡೋದ್ರಿಂದ ಇದು ತಂಪು ಅನಿಸುತ್ತೆ ದೇಹಕ್ಕೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೇಮ್ ಮಜ್ಜಿಗೆ ಥರನೇ ಟೇಸ್ಟ್ ಕೊಡುತ್ತೆ. ತುಂಬ ಇಷ್ಟ ಆಗುತ್ತೆ, ನನಗಂತೂ ಸಖತ್ ಇಷ್ಟ. ನೀವು ಕೂಡ ಟ್ರೈ ಮಾಡಿ. ಒಂದ್ಸಲ ನೀವು ಟ್ರೈ ಮಾಡಿದ್ರೆ ಖಂಡಿತ ಇದಕ್ಕೆ ನೀವು ಫ್ಯಾನ್ ಆಗಿಬಿಡ್ತೀರ, ಅಷ್ಟೊಂದು ಚೆನ್ನಾಗಿರುತ್ತೆ ಇದು. ತುಂಬಾ ಚೆನ್ನಾಗಿದೆ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅವರೆಕಾಳು ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಕೂಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ, ಒಂದು 3 ಟೇಬಲ್ ಸ್ಪೂನ್ ಅಷ್ಟು, 2 ಮೀಡಿಯಮ್ ಸೈಜ್ ಈರುಳ್ಳಿ, 4 ರಿಂದ 5 ಹಸಿಮೆಣಸಿನ್ಕಾಯಿ, 2 ಟೊಮೆಟೊ, 1 ಕಪ್ ಆಗೋಷ್ಟು ಕ್ಯಾರೆಟ್, ಬೀನ್ಸ್, ಕರಿಬೇವು, ಕೊತ್ತಂಬರಿ, ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಹಸಿ ಬಟಾಣಿ ಸ್ವಲ್ಪ ಇತ್ತು ಅದನ್ನು ತೊಗೊಂಡಿದ್ದೀನಿ, ಅರಿಶಿನ ಮತ್ತು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಟೇಬಲ್ ಸ್ಪೂನ್ ಅಷ್ಟು, ಹಸಿ ಅವರೆಕಾಳು 1 ಕಪ್ ಅಷ್ಟು, 1 ಕಪ್ಗಿನ ಸ್ವಲ್ಪ ಕಡಿಮೆ ಇದೆ, 1 ದೊಡ್ಡ ಕಪ್ ಅಷ್ಟು ರವೆನ ತೊಗೊಂಡಿದ್ದೀನಿ. ನಾನು ಯಾವ ರೀತಿ ಮಾಡ್ತೀನೋ ಅದೇ ರೀತಿ ಟ್ರೈ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಕಾಂಕ್ರೀಟಪ್ಪ ಉಪ್ಪಿಟ್ಟು ಅಂದರೆ ಆಗಲ್ಲ ಅಲರ್ಜಿ ಅನ್ನೋವಂಥವ್ರು ಕೂಡ ತುಂಬ ಇಷ್ಟಪಟ್ಟು ಕೇಳಿ ಮಾಡಿಸ್ಕೊಂಡು ತಿಂತಾರೆ, ಅಷ್ಟೊಂದು ಚೆನ್ನಾಗಿರುತ್ತೆ ಇದು. ರವೆ ಯಾವ ರೀತಿ ಹುರಿಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಒಂದು 10 ನಿಮಿಷ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ, ಚೆನ್ನಾಗಿ ಹುರ್ಕೊಳ್ಳಿ. ತಳ ಹಿಡಿಯೋಕ್ಕೆ ಬಿಡಬೇಡಿ. ಹೈ ಫ್ಲೇಮ್ನಲ್ಲೇ ಹುರ್ಕೋಬೇಕು ಇದನ್ನು. ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಹುರಿಯೋಕ್ಕಾಗಲ್ಲ, ಜಾಸ್ತಿ ಟೈಮ್ ಹಿಡಿಯುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಿಸ್ತಾ ಹುರ್ಕೋಬೇಕು. ನೀವು ನೋಡ್ಬೋದು ಸ್ವಲ್ಪ ಕೂಡ ಸೀದಕ್ಕೆ ನಾನು ತಳ ಹಿಡಿಯೋದಕ್ಕೆ ಬಿಟ್ಟಿಲ್ಲ, ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈ ರೀತಿ ಫ್ರೈ ಮಾಡಿದ್ರೆ ಉಪ್ಪಿಟ್ಟು ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ. ಇವಾಗ ಅದೇ ಕಾದಿರೋಂಥ ಬಾಣಲಿನಲ್ಲಿ ಒಗ್ಗರಣೆ ಹಾಕೋತಾ ಇದ್ದೀನಿ. ಇವಾಗ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆಗಿದ ತಕ್ಷಣ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಉಪ್ಪಿಟ್ಟಿನಲ್ಲಿ ಸಾಸಿವೆ ಚೆನ್ನಾಗಿ ಸಿಡ್ದಿಲ್ಲ ಅಂತಂದರೆ ಕಹಿ ಕಹಿ ಅನ್ನಿಸ್ತಿರುತ್ತೆ, ತಿನ್ನೋಕ್ಕೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಸಾಸಿವೆ ಚೆನ್ನಾಗಿ ಸಿಡಿದಾದ್ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಕೈ ಆಡಿಸ್ಕೊತಾ ಇದ್ದೀನಿ. ಒಗ್ಗರಣೆನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ. ಬಾಣಲಿ ಆಲ್ರೆಡಿ ಚೆನ್ನಾಗಿ ಕಾದಿರೋದ್ರಿಂದ ಬೇಗನೆ ಆಗುತ್ತೆ ಒಗ್ಗರಣೆ. ಇದಕ್ಕೆ ಇವಾಗ ಈರುಳ್ಳಿನ ಹಾಕೋತಾ ಇದ್ದೀನಿ. ಈರುಳ್ಳಿ ಜೊತೆಯಲ್ಲೇ ಹಸಿಮೆಣಸಿನ್ಕಾಯಿನೂ ಯೂಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ನೋಡಿ ಅಷ್ಟು ಚೆನ್ನಾಗಿ ಬರುತ್ತೆ ಈ ಒಂದು ಉಪ್ಪಿಟ್ಟು. ಈ ಟೈಮಲ್ಲಿ ಇದಕ್ಕೆ ನಾನು ಕರಿಬೇವನ್ನ ಹಾಕೋತಾ ಇದ್ದೀನಿ. ಕರಿಬೇವು ಮುಖದ ಮೇಲೆ ಸಿಡಿಯುತ್ತೆ, ಸೊ ಈರುಳ್ಳಿ ಹಾಕಿದ್ಮೇಲೆ ಹಾಕ್ಕೊಂಡ್ರೆ
ತುಂಬ ಒಳ್ಳೆಯದು. ಇವಾಗ ಇದೆಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಇವಾಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಹೋಮ್ ಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ನಾನು ಆಲ್ಮೋಸ್ಟ್ ಯೂಸ್ ಮಾಡೋದೆಲ್ಲ ಮನೆಯಲ್ಲಿ ಮಾಡಿರೋಂಥದ್ದು. ಫ್ರೆಶ್ ಆಗಿ ಮಾಡಿ ಇಟ್ಕೊಂಡು ಹಾಕ್ಕೊತೀನಿ ಅಥವಾ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ನಾನು ರೆಡಿ ಮಾಡಿ ಇಟ್ಕೊಂಡು ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ಸೊ ಅದರಿಂದ ನಾನು ಯೂಸ್ ಮಾಡ್ಕೊತೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರುವಂಥ ಅರೋಮ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ನಾನು ಟೊಮೆಟೊನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಟೊಮೆಟೊ ನಾನು ಹೇಳ್ದಾಗೆ ಜಾಮೂನ್ ಟೊಮೆಟೊ ಆದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, 1-2. ಹುಳಿ ಟೊಮೆಟೊ ಆದರೆ ಒಂದೇ ಒಂದು ಹಾಕ್ಕೊಳ್ಳಿ ಸಾಕು. ಇಷ್ಟ ಆಗಲ್ಲ ಉಪ್ಪಿಟ್ಟಲ್ಲಿ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಕಂಪಲ್ಸರಿ ಹಾಕಲೇಬೇಕು ಅಂತ ಏನಿಲ್ಲ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಕೋತಾ ಇದ್ದೀನಿ. ಟೊಮೆಟೊ ಹಾಕಿ ಚೆನ್ನಾಗಿ ಕೈ ಆಡಿಸ್ಕೊಂಡು ಇದಕ್ಕೆ ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ, 1-2 ಚಿಟಿಕೆಯಷ್ಟು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊತಾ ಇದ್ದೀನಿ. ಈ ರೀತಿ ಟೊಮೆಟೊ ಜೊತೆ ಹಾಕೋದ್ರಿಂದ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಅಂತ. ಜಾಮೂನ್ ಟೊಮೆಟೊ ಆಗಿರೋದ್ರಿಂದ ಬೇಗನೆ ಫ್ರೈ ಆಗುತ್ತೆ, ಜಾಸ್ತಿ ಏನೂ ಟೈಮ್ ತಗೊಳ್ಳೋದಿಲ್ಲ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಟೊಮೆಟೊ ಎಲ್ಲ ಫ್ರೈ ಆಗಿದ್ದಾದಮೇಲೆ ಇದಕ್ಕೆ ನಾನು ಕ್ಯಾರೆಟ್ ಮತ್ತು ಬೀನ್ಸ್ನ ಹಾಕೋತಾ ಇದ್ದೀನಿ. 1 ಕಪ್ ಆಗೋಷ್ಟು ಕ್ಯಾರೆಟ್ ಬೀನ್ಸ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಸೊ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಹಸಿ ಬಟಾಣಿ ಸ್ವಲ್ಪ ಹಾಕೋತಾ ಇದ್ದೀನಿ. ಹಸಿ ಬಟಾಣಿ ಸ್ವಲ್ಪನೇ ಇದ್ದಿದ್ದು, ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಇದ್ದರೆ ಜಾಸ್ತಿನೂ ಕೂಡ ಹಾಕ್ಕೊಳ್ಳಿ, ಚೆನ್ನಾಗೇ ಇರುತ್ತೆ. ಇದಕ್ಕೆ ಅವರೆಕಾಳನ್ನು ಕೂಡ ಇದೇ ಟೈಮಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೀಸನ್ ಇದ್ದಾಗ ಈ ಥರ ಏನಾದರೂ ಒಂದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗೆಲ್ಲ ಸೀಸನ್ ಎಲ್ಲ ಡೌನ್ ಆಗೋಯ್ತು, ಬಟ್ ನಾನು ಮಾಡೇ ಇರಲಿಲ್ಲ, ಸೊ ಅದಕ್ಕೋಸ್ಕರ ಇವತ್ತು ಮಾಡ್ಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಎಲ್ಲದನ್ನು ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. 1-2 ನಿಮಿಷ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಹಸಿ ಅವರೆಕಾಳು ಮತ್ತು ಬಟಾಣಿ ಎಲ್ಲ ಸಾಫ್ಟಾಗಿ ಬೆಂದೋಗ್ಬಿಡುತ್ತೆ ಬೇಗನೆ. ಕ್ಯಾರೆಟ್ ಬೀನ್ಸ್ ಕೂಡ ಸ್ವಲ್ಪ ಬೇಗನೆ ಬೇಯುತ್ತೆ. ಹಾಗಾಗಿ 1-2 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಬೇಗನೆ ಸಾಫ್ಟಾಗಿ ಬೆಂದು ಹೋಗ್ಬಿಡುತ್ತೆ. ಇವಾಗ ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಇದು ಚೆನ್ನಾಗಿ ನೀರು ಹಾಕಿ ಬೇಯಿಸಿದಾಗ ಇನ್ನೂ ಚೆನ್ನಾಗಿ ಬೇಯುತ್ತೆ. ಅದಕ್ಕೋಸ್ಕರ ಇವಾಗ ಇದಕ್ಕೆ ನಾನು ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ರವೆ ಯಾವ ಕಪ್ಪಲ್ಲಿ ತಗೊಂಡಿದ್ನೋ ಸೊ ಅದೇ ಕಪ್ಪಲ್ಲಿ ನಾನು ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. 2 ಕಪ್ ಆಗೋಷ್ಟು ನೀರನ್ನು ಹಾಕೋತಾ ಇದ್ದೀನಿ. ನಾನು 1 ಕಪ್ ರವೆ ತೊಗೊಂಡಿದ್ನಲ್ಲ, ಸೊ 2 ಕಪ್ ಅಷ್ಟು ನೀರನ್ನು ಯೂಸ್ ಮಾಡ್ಕೋತಿದ್ದೀನಿ. ಆ್ಯಕ್ಚುಲಿ ಉದ್ರುದ್ರಾಗಿ ಆಗೋದಕ್ಕೆ ಈ ಅಳತೆನಲ್ಲಿ ಮಾಡ್ಕೋತಿದ್ದೀನಿ. ರೈಸ್ಗೆ ನಾವು ಯಾವ ರೀತಿ 1:2 ಹಾಕ್ಕೊತೀವೋ ನೀರನ್ನು, ಅದೇ ಅಳತೆನಲ್ಲಿ ಹಾಕ್ಕೊತಾ ಇದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಕುದಿಲಿಕ್ಕೆ ಬಿಡಬೇಕಾಗತ್ತೆ. ಚೆನ್ನಾಗಿ ಕುದಿ ಬರುತ್ತೆ. ಬೇಗನೆ ಒಂದು 10 ನಿಮಿಷದೊಳಗಡೆ ಆಗುವಂಥ ಬ್ರೇಕ್ಫಾಸ್ಟ್ ಇದು. ನಾನು ನಿಧಾನಕ್ಕೆ ಮಾಡ್ತಿದ್ದೀನಿ, ಯಾಕಂದರೆ ತುಂಬ ಹತ್ರದಲ್ಲಿ ನಾನು ಯಾವ ಕೆಲಸನೂ ಮಾಡೋದಿಲ್ಲ. 10 ನಿಮಿಷ 15 ನಿಮಿಷದೊಳಗಡೆ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ಕೋಬೋದು. ನೈಟ್ ಏನಾದರೂ ನೀವು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಕಾಳೆಲ್ಲ ಬಿಡಿಸಿ ಇಟ್ಕೊಂಡು ಬಿಟ್ಟಿದ್ರಿ ಅಂತಂದರೆ ಇನ್ನೂ ಕ್ವಿಕ್ಕಾಗಿ ಆಗುತ್ತೆ, ಫಟಾಫಟ್ ಅಂತ. ನೋಡ್ಬೋದು ಇವಾಗ ಕರೆಕ್ಟಾಗಿ 1-2 ನಿಮಿಷಕ್ಕೆ ಚೆನ್ನಾಗಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಚೆನ್ನಾಗಿ ಕುದಿಬೇಕಾದ್ರೆ ಒಂದ್ಸಲ ಈ ರೀತಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಾವು ಹಾಕಿರೋಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೇನಾದರೂ ಚಿಲ್ಲಿ ಪೌಡರ್ ಅಥವಾ ಗರಂ ಮಸಾಲ ಆ್ಯಡ್ ಮಾಡ್ಕೋಬೇಕು ಅನ್ಸಿದ್ರೆ ಈ ಟೈಮಲ್ಲಿ ಕುದಿ ಬರಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಇವಾಗ ಚೆನ್ನಾಗಿ ಕುದಿ ಬಂದಮೇಲೆ ನಾನು ರವೆನ ಇದಕ್ಕೆ ಹಾಕೋತಾ ಇದ್ದೀನಿ. ರವೆ ನೀವು ನೋಡ್ಬೋದು ಎಷ್ಟೊಂದು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಅಂತ. ಈ ರೀತಿನೇ ನಾನು ಮಾಡ್ಕೊಳ್ಳೋದು ಯಾವಾಗಲೂ. ಈ ಥರ ಉದ್ರುದ್ರಾಗಿರಬೇಕು, ಕ್ರಿಸ್ಪಿಯಾಗಿರಬೇಕು ರವೆ. ಆ್ಯಂಡ್ ಇದನ್ನು ಹುರ್ಕೋಬೇಕಾದ್ರೆ ಕೂಡ ತೋರಿಸ್ಕೊಟ್ನಲ್ಲ ಅದೇ ರೀತಿ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಇಲ್ಲ ಅಂತಂದರೆ ಮೆತ್ತಗಾಗ್ಬಿಡುತ್ತೆ ಬೇಗ. ರವೆನ ಜಾಸ್ತಿ ತೊಗೊಂಡು ಬಂದಾಗಲೂ ಕೂಡ ಈ ರೀತಿ ಹುರಿದು ಡಬ್ಬದಲ್ಲಿ ಇಟ್ಕೋಬೋದು, ಬಾಳಿಕೆ ಬರುತ್ತೆ ಚೆನ್ನಾಗಿ. ಇವಾಗ ಚೆನ್ನಾಗಿ ನೀರು ಕುದೀತಿತ್ತಲ್ವ, ಸೊ ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ನಾನು ರವೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದೇ ಸಾರಿ ಹಾಕಬೇಡಿ, ಈ ರೀತಿಯಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಂಡು ಹಾಕೋಬೇಕಾಗತ್ತೆ. ಈ ರೀತಿ ಹಾಕ್ಕೊಂಡ್ರೆ ಗಂಟುಗಳು ಬರೋದಿಲ್ಲ. ರವೆ ಚೆನ್ನಾಗಿ ಹುರಿದಿರೋದ್ರಿಂದ ಆಲ್ಮೋಸ್ಟ್ ಗಂಟು ಬರಲ್ಲ, ಆದ್ರೂ ಈ ರೀತಿ ಮಿಕ್ಸ್ ಮಾಡ್ತಾ ಹಾಕ್ಕೊಳ್ಳಿ, ಚೆನ್ನಾಗಾಗುತ್ತೆ. ಕುದಿ ಬರ್ತಿರ್ಬೇಕಾದ್ರೆ ಮೈ ಮೇಲೆಲ್ಲ ಸಿಡಿಯುತ್ತೆ, ಸೊ ಫ್ಲೇಮ್ನ ಫುಲ್ಲು ಲೋನಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ನಾನು ತೊಗೊಂಡಿರೋದು ಕರೆಕ್ಟಾಗಿ ಪರ್ಫೆಕ್ಟಾಗಿ ತೊಗೊಂಡಿದ್ದೀನಿ. ಇದನ್ನು ಜಾಸ್ತಿ ಹೊತ್ತು ಈ ರೀತಿ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ, ಚೆನ್ನಾಗಿ ನೀರನ್ನ ಹಿರ್ಕೊಂಡು ಬಿಡುತ್ತೆ, ಅಬ್ಸರ್ವ್ ಮಾಡುತ್ತೆ ಬೇಗನೆ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ರವೆನೂ ಆಲ್ರೆಡಿ ಚೆನ್ನಾಗಿ ಹುರಿದಿದ್ವಿ, ಬಿಸಿ ಇತ್ತು, ಸೊ ನೀರು ಚೆನ್ನಾಗಿ ಕುದ್ದಿದ್ದರಿಂದ ಜಾಸ್ತಿ ಹೊತ್ತು ಇದನ್ನು ಮಿಕ್ಸ್ ಮಾಡ್ಕೊಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಲೋ ಫ್ಲೇಮ್ನಲ್ಲಿ 1-2 ನಿಮಿಷ ಲಿಡ್ ಕವರ್ ಮಾಡಿ ಇಟ್ಬಿಟ್ಟು ಸ್ಟವ್ನ ಸ್ವಿಚ್ ಆಫ್ ಮಾಡಿಬಿಟ್ಟು ಇಮಿಡಿಯೇಟಾಗಿ ತೆಗಿಯೋಕ್ಕೆ ಹೋಗಬೇಡಿ. ಸ್ವಲ್ಪ 1-2 ನಿಮಿಷ ಹಾಗೆ ಬಿಟ್ಬಿಡಿ, ಆವಾಗ ಚೆನ್ನಾಗಿ ದಮ್ ಆಗಿರುತ್ತೆ. ಎಷ್ಟು ನೀರಿನ ಅಂಶ ಇದೆಯೋ ಇದರಲ್ಲಿ ಅದನ್ನೆಲ್ಲ ಹೀರ್ಕೊಂಡು ಚೆನ್ನಾಗಿ ನೀರಲ್ಲಿ ಅರಳಿರುತ್ತೆ ರವೆ. ಸೊ ಆ ರೀತಿ ಅರಳಿದ್ರೆ ಉಪ್ಪಿಟ್ಟು ಕರೆಕ್ಟಾಗಿ ಬಂದಿದೆ ಅಂತ. ನಾನು ಇವಾಗ ಲಿಡ್ ಕವರ್ ಮಾಡಿ ಇಡ್ತಾ ಇದ್ದೀನಿ. 1-2 ನಿಮಿಷ ಆದಮೇಲೆ ಸ್ವಲ್ಪ ಕೂಲ್ ಆದಮೇಲೆ ನಾನು ಓಪನ್ ಮಾಡ್ತಾ ಇದ್ದೀನಿ. ನಾನು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅನ್ನೋದನ್ನು ಹತ್ತಿರದಲ್ಲಿ ನಿಮಗೆ ತೋರಿಸ್ತೀನಿ. ಒಂದ್ಸಲ ಓಪನ್ ಮಾಡಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಪ್ಲೇಟಲ್ಲಿರುವಂಥ ಬೇವ್ರ ನೀರೆಲ್ಲ ಅದರಲ್ಲಿ ಸೋರಿರುತ್ತೆ. ಸೊ ಚೆನ್ನಾಗಿ ಒಂದ್ಸಲ ಕಂಪ್ಲೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಇಮಿಡಿಯೇಟಾಗಿ ಸರ್ವ್ ಮಾಡ್ಕೋಬೋದು, ಇನ್ನೂ ಜಾಸ್ತಿ ಹೊತ್ತು ಬಿಡುವಂಥ ಅವಶ್ಯಕತೆ ಇರೋದಿಲ್ಲ. ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ. ಈ ರೀತಿಯಾಗಿ ಉದ್ರುದ್ರಾಗಿರಬೇಕು ಉಪ್ಪಿಟ್ಟು.
ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೂ ತುಂಬ ಕಲರ್ಫುಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಇವಾಗ ಇದು ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೋತಿದ್ದೀನಿ. ಈ ರೀತಿ ಲಾಸ್ಟಲ್ಲಿ ಹಸಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹತ್ತಿರದಿಂದ ತೋರಿಸ್ತೀನಿ ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆ ಅಂತ. ಈ ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ರವೆ ಉಪ್ಮಾನ ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಈ ರೀತಿ ಮೆಥಡಲ್ಲಿ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ. ಇವತ್ತೇನು ಸ್ಪೆಷಲ್ ಅಂತ ಹೇಳಿದ್ರೆ, ಇವತ್ತು ಹಸ್ಬೆಂಡ್ ನಾನು ಇಬ್ಬರು ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡ್ತಿದ್ದೀವಿ. ಇವತ್ತು ಅವರಿಗೂ ಕೂಡ ವರ್ಕ್ ಫ್ರಮ್ ಹೋಮ್ ಇತ್ತು, ಸೊ ಹಾಗಾಗಿ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ತಿಂತಾ ಇದ್ದೀವಿ. ಯಾವಾಗಾದರೂ ಈ ರೀತಿ ಅವ್ರ ಮನೆಯಲ್ಲಿದ್ದರೆ ಒಟ್ಟಿಗೆ ತಿಂತೀವಿ, ಆವಾಗ ತುಂಬ ಖುಷಿಯಾಗಿ ಫೀಲ್ ಕೊಡುತ್ತೆ. ಸೊ ಒಂದ್ಸಲ ಇದನ್ನು ಟ್ರೈ ಮಾಡ್ತೀರಲ್ವಾ, ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಗೆ ನಾನು ಸೀಬೆ ಹಣ್ಣನ್ನು ತಗೋತಾ ಇದ್ದೀನಿ. ತುಂಬಾ ರುಚಿಯಾಗಿತ್ತು ಇವತ್ತು. ಮಧ್ಯಾಹ್ನ ಲಂಚ್ಗೆ ಇವತ್ತು ತುಂಬ ಸಿಂಪಲ್ ಆಗಿ ವೆಜಿಟೇಬಲ್ಸ್ ಹಾಕಿ ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೆ, ಸೊ ಅದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಸೌತೆಕಾಯಿನ ಸರ್ವ್ ಮಾಡ್ಕೊತಾ ಇದ್ದೀನಿ. ಸೌತೆಕಾಯಿ ಜೊತೆಯಲ್ಲಿ ನಾವು ಕ್ಯಾರೆಟ್ನು ಕೂಡ ತಿನ್ಬೋದು, ಬಟ್ ನನಗೆ ಊಟದ ಮಧ್ಯೆ ಅದು ಸ್ವಲ್ಪ ಜಾಸ್ತಿ ಸ್ವೀಟ್ ಅನಿಸುತ್ತೆ, ಅದಕ್ಕೋಸ್ಕರ ನಾನು ಕ್ಯಾರೆಟ್ನ ತಿನ್ನೋದಿಲ್ಲ. ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ಸೌತೆಕಾಯಿ ಜೊತೆಯಲ್ಲಿ ಕ್ಯಾರೆಟ್ನು ಕೂಡ ತಿನ್ಬೋದು. ಒಂದು ಹಾಫ್ ಬಾಯ್ಲ್ಡ್ ಆಮ್ಲೆಟ್ನ ತಗೋತಾ ಇದ್ದೀನಿ. ಇದಕ್ಕೆ ಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಪಿಂಕ್ ಸಾಲ್ಟ್ನ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ. ತುಂಬ ಫ್ಲಫಿಯಾಗಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿದೆ. ಇದು ಕೂಡ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ಕಾಂಬೋ ಪ್ಯಾಕ್ ಥರ ಮಾಡಿಕೊಂಡ್ರೆ ಕಾಂಬೋನಲ್ಲಿ ತಿಂದರೆ ತುಂಬ ಇಷ್ಟ ಆಗುತ್ತೆ. ಫುಡ್ ಕೂಡ ನಾವು ಎಂಜಾಯ್ ಮಾಡ್ತಾ ತಿನ್ಬೋದು. ಇವಾಗ ನಾನು ನನ್ನ ಲಂಚ್ನ ಎಂಜಾಯ್ ಮಾಡಿ ಮುಗಿಸ್ತೀನಿ. ರಿಯಲಿ ಸಾರಿ ಗೈಸ್, ಆಲ್ಮೋಸ್ಟ್ 1 ಮಂತ್ ಆಗೋಯ್ತು ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಫೆಸ್ಟಿವಲ್ ಇದ್ದಿದ್ದಕ್ಕೆ ನಾನು ಊರಿಗೆ ಹೋಗ್ಬಿಟ್ಟಿದ್ದೆ, ಸೊ ಅಲ್ಲೇನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಮನೆಗೆ ಬಂದು ಮಕ್ಕಳೆಲ್ಲ ಬಂದುಬಿಟ್ಟಿದ್ರು ಸಮ್ಮರ್ ವೆಕೇಷನ್ ಇರೋದಕ್ಕೆ, ಸೊ ಅದಕ್ಕೋಸ್ಕರ ನಾನು ಯಾವ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ಅಂತ ಸಾರಿ. ಇನ್ನು ಮುಂದೆ ಖಂಡಿತ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಹೋಪ್ಫುಲಿ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರ್ಬೋದು ಹಾಗೂ ಇನ್ಸ್ಪೈರ್ ಆಗಿರ್ಬೋದು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡಿ. ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದರೆ ಅವರೆಲ್ಲರಿಗೂ ಮತ್ತೆ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.